ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಫಿಲ್ಮ್ ಟೈಮ್ಗೆ ಸ್ವಾಗತ. ನಾನು ಹರೀಶ್ ನಾಗರಾಜು. ವೀಕೆಂಡ್ ಸಿನಿಮಾ ರಿಲೀಸ್ ಆದ ತಕ್ಷಣ ಭಾಳಷ್ಟು ಕುತೂಹಲ ಇರುತ್ತೆ ಈ ಸಿನಿಮಾ ಹೇಗಿರುತ್ತೆ ಅಂತ ನಮ್ಮನ್ನು ಒಳಗೊಂಡು. ಇಮಿಡಿಯೇಟ್ ಆಗಿ ಟಿಕೆಟ್ ಬುಕ್ ಮಾಡ್ತೀವಿ, ಸಿನಿಮಾಗೆ ಹೋಗಿ ನೋಡ್ಕೊಂಬರ್ಬೇಕು ಅಂತ. ಇವತ್ತು ಸಿನಿಮಾ ಟೀಮ್ ಬಗ್ಗೆ ಮಾತಾಡೋಕೆ ಕೂತಿದ್ದೀನಿ. ಕೋಪ ಇದೆ, ಆದರೆ ಅವರು ಆನ್ಸರ್ ಕೊಟ್ಟಿದ್ದು ನೋಡಿ ನಾನೇ ಕೇಳಬಾರ್ದು ಅನಿಸ್ಬಿಡ್ತು. ಒಂದು, ಟಿಕೆಟ್ ಬುಕ್ ಮಾಡಿ ಸಿನಿಮಾ ನೋಡಬೇಕು, ಟಿಕೆಟ್ ಸಿಗ್ತಿಲ್ಲ. ಸರ್ ಟಿಕೆಟ್ ಕೊಡಿಸಿ ಅಂದರೆ ನಮ್ಮ ಮನೆಗೆ ಸಿಕ್ಕಿಲ್ಲ ನಿಮ್ಗೇನು ಕೊಡಿಸೋದು ಅಂತ ಅವರು ಪ್ರಮೋಷನ್ ಮಾಡಿರೋ ರೀತಿನೇ ಅದಾಗ್ಬಿಟ್ರೆ ಹಿಂಗೆ ಕೇಳೋದಿಲ್ಲಿಂದ ಬಂತು ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೀನಿ ನಾನು ಕೂಡ. ಸೊ ಹಾಗಾಗಿ ಸಿನಿಮಾ ನೋಡಬೇಕು ಅನ್ನುವ ಆತುರ, ಕಾತುರ, ಹಂಬಲ ಎಲ್ಲವೂ ಇದ್ದರೂ ಕೂಡ ಸಿನಿಮಾ ನೋಡೋಕ್ಕೆ ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣ ನಾನು ಈ ಸಿನಿಮಾ ಇದುವರೆಗೂ ನೋಡೋಕ್ಕಾಗಲಿಲ್ಲ. ಆದರೆ ಒಂದಷ್ಟು ತಿಳ್ಕೊಂಡಿದ್ದೀನಿ, ಕೇಳ್ಪಟ್ಟಿದ್ದೀನಿ, ನೋಡಬೇಕು ಅಂತ ಗ್ಯಾರಂಟಿ ಹೋಗ್ತೀನಿ 2 ದಿನದಲ್ಲಿ. ಅದಂತೂ ನಿಜ. ಇಷ್ಟು ಕುತೂಹಲ ಮೂಡಿಸಿದ್ದು ಇತ್ತೀಚೆಗೆ ರಿಲೀಸ್ ಆದಂತಹ ಸ್ಯಾಂಡಲ್ವುಡ್ನ ಒಂದು ವಿಶಿಷ್ಟ ಆಯಾಮದಲ್ಲಿ ಪ್ರಮೋಷನ್ ಪಡ್ಕೊಂಡಂತಹ ಬೆಲ್ ಬಾಟಮ್ ಸಿನಿಮಾ. ತುಂಬ ಜನ ಹೇಳ್ತಿದ್ರು ಹೆಂಗಿದೆ ಸಿನಿಮಾ, ಹಾಡು ಇಷ್ಟ ಆಯ್ತಾ, ಫೈಟ್ ಇಷ್ಟ ಆಯ್ತಾ, ಪತ್ತೆದಾರಿ ಇಷ್ಟ ಆಯ್ತಾ ಅಂದರೆ ಟಾಪ್ ಟು ಬಾಟಮ್ ಇಷ್ಟ ಸರ್ ಈ ಬೆಲ್ ಬಾಟಮ್ ಅಂದರು. ಇವತ್ತಿನ ಫಿಲ್ಮ್ ಟೈಮ್ಸ್ ವಿಶೇಷ ಟಾಪ್ ಟು ಬಾಟಮ್ ಸಕ್ಸಸ್ ಈ ಬೆಲ್ ಬಾಟಮ್. ನನ್ನ ಜೊತೆ ಇರುವ ಕಲಾವಿದರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ. ಟು ಸ್ಟಾರ್ಟ್ ನನ್ನ ಬಲಭಾಗದಿಂದ ಶುರು ಮಾಡ್ತಿದ್ದೀನಿ. ಹೀರೋ ಆಗಬೇಕು ಅಂತ ಬಂದರು, ಒಂದು ನೋವಿತ್ತು, ಹೀರೋ ಆಗೋಕ್ಕಾಗಲಿಲ್ವಲ್ಲ ಅಂತ. ಅಫ್ಕೋರ್ಸ್ ಹಲವಾರು ಸಿನಿಮಾಗಳಲ್ಲಿ ಹೀರೋ ಪಕ್ಕ ಕಾಣಿಸ್ಕೊಂಡಿತ್ತು ಉಂಟು. ಈಗ ಹೇಳಿ ಮಾಡಿಸಿದ ಕ್ಯಾರೆಕ್ಟರ್ ಅವ್ರಿಗೆ ಅದೇ ದೊಡ್ಡ ಖುಷಿ ಅವ್ರಿಗೆ ಅಂತ ನಾನಂತೂ ಫೀಲ್ ಮಾಡ್ತೀನಿ. 60-70 ದಶಕದಲ್ಲಿ ರಾಜ್ಕುಮಾರ್ ಸಿನಿಮಾ ನೋಡಬೇಕಾದ್ರೆ ತುಂಬ ಜನ ಕನಸು ಕಂಡಿದ್ವಿ, ಈ ಥರದೊಂದು ಸಿನಿಮಾ ನಮಗೂ ಆಗಬೇಕು ಅಂತ. ಅದು ಅವರೂ ಕಂಡಿದ್ರು, ಆದರೆ ತುಂಬ ಜನಕ್ಕೆ ಅದು ನನಸಾಗಲ್ಲ, ಅವ್ರಿಗಾಗಿದೆ ಅಂತ. ಹಿ ಈಸ್ ಬ್ಲೆಸ್ಡ್. ಹಂಗೆ ನೋಡೋಕೆ ಹೋದ್ರೆ ರಿಷಬ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಯು ಆರ್ ಸೋ ಹ್ಯಾಪಿ ಮ್ಯಾನ್ ಟುಡೇ. ಆಲ್ವೇಸ್. ಈ ಖುಷಿ ಕಾರಣ ಏನು? ಡೆಫಿನೆಟ್ಲಿ ಇವತ್ತು ಬೆಲ್ ಬಾಟಮ್ ಜನ ಇಷ್ಟು ಒಂದು ಖುಷಿಯಿಂದ ಪ್ರೀತಿಯಿಂದ ನಮಗೆ ಬೆಂತಟ್ಟಿರೋದು. ಬಿಕಾಸ್ ಎವ್ರಿ ಟೈಮ್ ನಮಗೆ ಒಂದು ಸಿನಿಮಾ ಮಾಡಿದಾಗ ಇದನ್ನ ವಿಶೇಷವಾಗಿ ಇದನ್ನು ಬೇರೆ ರೀತಿಯಲ್ಲಿ ಹೇಗೆ ಪ್ರೆಸೆಂಟ್ ಮಾಡೋಣ, ಈ ಸಿನಿಮಾನ ಹೆಚ್ಚು ಜನರಿಗೆ ಹೇಗೆ ರೀಚ್ ಮಾಡಿಸೋಣ, ಆ್ಯಂಡ್ ಪ್ರತಿಯೊಬ್ಬರು ಕೂಡ ತುಂಬ ಹಾನೆಸ್ಟ್ ಆಗಿ ಎಫರ್ಟ್ ಹಾಕಿರ್ತಾರೆ ನಮ್ಮ ಈ ಸಿನಿಮಾ ಸಕ್ಸಸ್ ಆಗಬೇಕು ಅಂತ. ಅದಾಯ್ತು ಅಂತ ಖುಷಿ. ಹಾಂ, ಡೆಫಿನೆಟ್ಲಿ ಖುಷಿ. ಅಫ್ಕೋರ್ಸ್ ಅವ್ರ ಲುಕ್ಕು, ಅವ್ರ ಟಾಕು ಈ ಸಿನಿಮಾಗೆ ಹೇಳಿ ಮಾಡಿಸ್ತಂಗಿದೆ ಅಂತ. ಅವ್ರು ಬೆಲ್ ಬಾಟಮ್ ಹಾಕ್ಸಿದ್ದು ಯಾರು ಗೊತ್ತಾ? ನನ್ನ ಎಡಗಡೆ ಕೂತಿದ್ದಾರೆ. ಸ್ಯಾಂಡಲ್ವುಡ್ ಕಂಡಂಥ ಒಬ್ಬ ಅಪರೂಪದ ಸೃಜನಾತ್ಮಕ ನಿರ್ದೇಶಕ. ಅಫ್ಕೋರ್ಸ್ ನನ್ನ ಗೆಳೆಯ ಅಂತ ಹೇಳ್ಕೊಳ್ಳೋಕೆ ನನಗೂ ಖುಷಿ ಆಗುತ್ತೆ. ಜಯತೀರ್ಥ, ಮಿಸ್ಟರ್ ಜಯಣ್ಣ. ಹಾಯ್ ಜಯಣ್ಣ. ನಮಸ್ಕಾರ ಅಣ್ಣ. ಅಯ್ಯೋ ಫೈನ್ ಅಪ್ಪ. ಏನು ಖುಷಿ, ಅದು ಸಂತೋಷ ಆಗುತ್ತೆ. ಎಲ್ಲರೂ ಇಲ್ಲಿ ಇದ್ದೀವಿ, ನೀನಿದ್ದೀಯಾ ಮುಖ್ಯವಾಗಿ. ಅಂಡ್ ತುಂಬಾ ಜನ ಡೈರೆಕ್ಟರ್ ನಿನ್ನ ಜೊತೆ ಈ ಸಂಭ್ರಮವನ್ನು ಹಂಚಿಕೋತಾ ಇರೋದು ನಿಜಕ್ಕೂ ನನಗೆ ಖುಷಿ ಆಗ್ತಾ ಇದೆ. ನಾನು ಅಷ್ಟೇ ಹೆಮ್ಮೆ ಪಡ್ತೀನಿ. ಬಿಕಾಸ್ ಆ ಹಾದಿಯಲ್ಲಿ ಈ ಮಟ್ಟಕ್ಕೆ ಬೆಳೆದಿರೋ ಒಬ್ಬ ನಿರ್ದೇಶಕ ಅಂದಾಗ ಹ್ಯಾಟ್ಸ್ ಆಫ್ ಟು ಯು. ಬಹಳ ಸಂತೋಷ ಅಣ್ಣ. ಯಾರು ಸಕ್ಸಸ್ ಇದು ಜಯಣ್ಣ? ಅಣ್ಣ ಎಲ್ರದು ಟೀಮ್, ಎಂಟೈರ್ ಟೀಮ್, ಪ್ರತಿಯೊಬ್ಬರು ಈ ಚಿತ್ರದಲ್ಲಿ. ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಕೊನೆಯಲ್ಲಿ ಅವನೊಬ್ಬ ಒಂದು ಸಣ್ಣ ಲೊಕೇಶನ್ ಕೊಟ್ಬಿಟ್ಟ, ಅವನಿಂದ ಹಿಡಿದು ಓಕೆ ನಮ್ಮ ಪ್ರೊಡ್ಯೂಸರ್ ಅವ್ರ ಬ್ರದರ್ಸು ಅವರೆಲ್ಲ ಎಲ್ಲೆಲ್ಲಿಂದಲೋ ಅವ್ರವ್ರ ಕಾಂಟ್ಯಾಕ್ಟ್ಗಳನ್ನ ಉಪಯೋಗಿಸಿ ಸರ್ಟಿಫಿಕೇಟ್ಸ್ಗಳನ್ನ ತಂದುಕೊಂಡು ಬಂದರು. ಪ್ರತಿಯೊಬ್ಬರು ಎಫರ್ಟ್ ಮಾಡಿದ್ದಾರೆ. ಸಂತೋಷನಾ ಎಲ್ಲರಿಗೂ? ಒಟ್ನಲ್ಲಿ ಸಂತೋಷನಾ? ಸಂತೋಷ. ಒಟ್ನಲ್ಲಿ ಸಂತೋಷನಾ? ಖಂಡಿತ. ಒಟ್ನಲ್ಲಿ ಸಂತೋಷನಾ? ಟಾಪ್ ಟು ಬಾಟಮ್ ಸಂತೋಷನಾ? ಸಂತೋಷ. ಇಷ್ಟೊಂದು ಸರಿ ಹೆಸರು ತೆಗಿತಾ ಇದ್ದೀನಿ ಅಂದ್ರೆ ಈ ಸಿನಿಮಾ ನಿರ್ಮಾಪಕರು ಹೆಸರು ಹೇಳಲೇಬೇಕಲ್ಲ. ಸಂತೋಷ. ಮಿಸ್ಟರ್ ಸಂತೋಷ್ ಅಂತ ಅವ್ರ ಹೆಸರು, ಅದಕ್ಕೆ ಸಂತೋಷ ಅಂತ 2 ಸರಿ ಕೇಳಿದ್ದಾನೆ. ಈ ಖುಷಿಯಲ್ಲಿ ಒಂದು ಮುದ್ದಾದ ಮುಖ ಅಂದ್ರೆ ನನ್ನ ಬಲಗಡೆ ಕೂತಿರುವಂಥ ಡಾಲ್. ಆದರೆ ಹೀರೋಯಿನ್ ಅಂದ ತಕ್ಷಣ ಇಂಡಸ್ಟ್ರಿಲಿ ಯಾವಾಗಲೂ ಒಂದಷ್ಟು ಪಾತ್ರ ಬಂದು ಹೋಗ್ತಾರೆ ಅನ್ನೋದಷ್ಟೇ ಅಲ್ಲದೆ, ಹುಡುಕುವ ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಅವರ ಇರುವಿಕೆಯನ್ನು ಭಾಳಷ್ಟು ಗಮನ ಹರಿಸಿ ಅವರು ಕ್ಯಾರೆಕ್ಟರ್ ಒಳಗೆ ಹೋಗ್ತಾರೆ. ಹಾಗಾಗೇ ಅವ್ರ ಸಿನಿಮಾಗಳು ಎಲ್ಲರಿಗೂ ಕೂಡ ಭಾಳ ಇಷ್ಟ ಆಗುತ್ತೆ. ಜೊತೆಗೆ ನಾನು ಲಕ್ಕಿ ಗರ್ಲ್ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಅಫ್ಕೋರ್ಸ್ ಶಿ ಈಸ್ ಬ್ಲೆಸ್ಡ್. ಜೊತೆಗೆ ಅವರ ಆ್ಯಕ್ಟಿಂಗ್ ನಮ್ಮೆಲ್ಲರಿಗೂ ಕೂಡ ಬಹಳ ಪ್ರೀತಿ. ಕಳೆದ ವರ್ಷನೂ ಅವ್ರಿಗೆ ತುಂಬ ಚೆನ್ನಾಗಿತ್ತು, ಈ ವರ್ಷ ಓಪನಿಂಗ್ ತುಂಬ ಚೆನ್ನಾಗಿದೆ. ನಮ್ಮ ಜೊತೆ ಇದ್ದಾರೆ ಹರಿಪ್ರಿಯಾ. ನಮಸ್ತೆ. ಅಯ್ಯೋ ಐ ಆಮ್ ಗುಡ್, ಥ್ಯಾಂಕ್ ಯು. ಸೊ ತುಂಬ ಖುಷಿಯಲ್ಲಿದ್ದೀರಿ? ತುಂಬ ಖುಷಿಯಲ್ಲಿದ್ದೀನಿ. ಅವರಿಬ್ಬರಿಗಿಂತ ಐ ಥಿಂಕ್ ಈಕ್ವಲಿ ಹ್ಯಾಪಿ. ಯಾಕಂದರೆ ಎಲ್ಲರೂ ಈಕ್ವಲಿ ಖುಷಿ ಪಡ್ತಾ ಇದ್ವಿ ಸಿನಿಮಾ ಸಕ್ಸಸ್ನ. ವೆರಿ ಹ್ಯಾಪಿ, ಇನ್ಫ್ಯಾಕ್ಟ್ ವೆರಿ ಹ್ಯಾಪಿ. ಲುಕ್ ಕೊಡಿ ಕ್ಯಾಮ್ರಾಗೆ, ರೆಟ್ರೋ ಲುಕ್. ಅಯ್ಯೋ ಬಿದ್ವಪ್ಪ. ಚೆನ್ನಾಗಿತ್ತು ಆ್ಯಕ್ಚುಲಿ ಅಲ್ಲ? ಯಾರಿಗೆ ಹೋಲಿಸಿದ್ದವ್ರನ್ನ ರೆಟ್ರೋ ಲುಕ್ಕಲ್ಲಿ? ಲಕ್ಷ್ಮಿ ಅಮ್ಮಂಗೆ ಹೇಳ್ತಿದ್ರು. ಮಂಜುಳಾ, ಆರ್ತಿ. ಹಾ ಹೌದು. ಎಂತ ಲೆಜೆಂಡ್ಸ್ ಅಲ್ಲ. ಶಾರ್ಟ್ ಹೇರ್ ಮಾಡಿದ ತಕ್ಷಣ ಜೂಲಿ ಲಕ್ಷ್ಮಿ ಅಂತ ಇದ್ರು. ಓಕೆ. ಲಾಂಗ್ ಹೇರ್ ಇದ್ದಾಗ ಮಂಜುಳಾ ಮತ್ತೆ ಕಲ್ಪನಾ ಅವರು ಎಲ್ಲರಿಗೂ ಹೋಲಿಸ್ತಿದ್ರು. ಬಟ್ ಅದು ದೊಡ್ಡ ಕಾಂಪ್ಲಿಮೆಂಟ್ಸ್ ಅಲ್ವಾ, ಅಷ್ಟು ದೊಡ್ಡ ಹಿರಿಯ ನಟಿಯರಿಗೆ ನನ್ನ ಹೋಲಿಸೋದು. ಐ ಆಮ್ ರಿಯಲಿ ಬ್ಲೆಸ್ಡ್. ಓಕೆ. ಇನ್ನೀಗ ನನ್ನ ಎಡಭಾಗದಲ್ಲಿ ಮಗದೊಬ್ಬರು ಇದ್ದಾರೆ. ವಿತ್ ಸಲ್ಯೂಟ್ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಕೋರಕ್ಕೆ ಬಯಸ್ತೀನಿ. ಸರ್
ನಮಸ್ತೆ ಸರ್. ನಮಸ್ತೆ ಬೆಟ್ಟದ ಕ್ಯಾರೆಕ್ಟರ್ ಇನ್ಸ್ಪೆಕ್ಟರ್ ಅಂದ್ರೆ ಒಂದು ಸೆಲೆಕ್ಟ್ ಹೊಡಿಬೇಕು ನಾವು ಅಂತ. ಮಿಸ್ಟರ್ ಪ್ರಮೋದ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಹೌದು ಸರ್, ಅದ್ಭುತ ಸರ್, ಬಹಳ ಖುಷಿಯಾಗಿದ್ದೀನಿ. ನೀವು ಕೇಳಕ್ಕಿಂತ ಮುಂಚೆ ಹೇಳ್ತಾ ಇದ್ದೆ ನಾನು. ನಿಮ್ಮಿಬ್ರು ಮಧ್ಯ ಅದು ಕಾಂಬಿನೇಷನ್ ಅಂತ ನನ್ಗೆ ಗೊತ್ತಿಲ್ಲಪ್ಪ, ಏನೇ ಡೀಲ್ಗಳು ಅಂತ. ಬಾಗಿಲು ತಟ್ಟು ನೀವೇನ್ ಹೇಳ್ತಿರೋ ಇವ್ರೇನ್ ನೋಡ್ತಾರೋ ನಮ್ಗೆ ಗೊತ್ತಿಲ್ಲಪ್ಪ. ಅದು ಕಾಲೇಜ್ ಡೇಸ್ ಇಂದ ಮಾಡ್ಕೊಂಡು ಬಂದಿದೀವಿ. ಒಪ್ಕೋಬೇಕಾದ್ರೆ ಅವ್ರು ಕೇಳಿದ್ದೇನ್ ಗೊತ್ತಾ, ಸಿನಿಮಾದಲ್ಲಿ ಭಾಗ ತೆಗೆದ ತಕ್ಷಣ ನೀವೇನೋ ನೋಡ್ತೀರಾ, ಅವ್ರೇನೋ ತೋರಿಸ್ತಾರೆ ಅಂತ. ಕಾಲೇಜ್ ಡೇಸ್ ಇಂದ ಕಾಲೇಜ್ ಡೇಸ್ ಇಂದ ನೋಡ್ಕೊಂಡು ಓಕೆ ಓಕೆ, ಚೆನ್ನಾಗಿದೆ ಕಾಂಬಿನೇಷನ್. ಮಿಸ್ ಮ್ಯಾಚ್ ಆಗ್ಬಿಡೋದು ಇವಾಗ, ಅದೇ ತಪ್ಪಿತ್ತು. ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು. ಅದೇ ಅದಕ್ಕೆ ಬಾಗಿಲು ತೆಗೆದು ಹಿಂಗೆ ತೋರಿಸಿದ್ವಿ ನೋಡಿ ಸಾಕು. ಗುಡ್. ಈ ಖುಷಿ ಇದೆಯಲ್ಲ, ಒಂದು ಟೀಮ್ ವರ್ಕ್ ಇದ್ರೆ ಮಾತ್ರ ಈ ಖುಷಿ ಆಗೋಕೆ ಸಾಧ್ಯ ಅಂತ. ನಾವೆಲ್ಲರೂ ಪಾರ್ಟ್ ಆಫ್ ದಿ ಇವೆಂಟ್ ಇದ್ದೀವಿ ಅಥವಾ ಒಂದು ಟೀಮಲ್ಲಿ ಇದ್ದೀವಿ ಅಂದಾಗ ಅಷ್ಟೇ ಒಟ್ಟಿಗೆ ಈ ಸಕ್ಸಸ್ನ ಮುಂದಕ್ಕೆ ತೊಗೊಂಡು ಹೋಗ್ತಿದ್ದೀವಿ ಅಂತ ಅನ್ಕೊಂಡು ಮಟ್ಟಕ್ಕೆ ಸಕ್ಸಸ್ ಹೋಗ್ತಾ ಇದೆಯಾ ಹರೀಶು? ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಲ್ಲ. ನಾನು ತುಂಬಾ ಎಕ್ಸೈಟ್ ಆಗೋದು ಇಲ್ಲ. ಹೀರೋ ಆಗಿ ಡೈರೆಕ್ಟರ್ ಬಿಟ್ಬಿಡಿ ಹೀರೋ. ಸೊ ಈವನ್ ಹೀರೋ ಆಗು ಕೂಡ ಎವ್ರಿ ಟೈಮ್ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ. ನಾನು ಇದಕ್ಕೆ ಜಸ್ಟಿಫೈ ಮಾಡಿದ್ದೀನ, ಜನರ ರಿಯಾಕ್ಷನ್ ಏನೋ ಅದ್ರ ಮೇಲೆ ಗಮನ ಇರುತ್ತೆ. ಥಿಯೇಟರ್ ವಿಸಿಟ್ಗೆ ಹೋಗ್ತೀವಿ, ಈ ಚಿಕ್ಕ ಮಕ್ಕಳು ಕಾಂಪೌಂಡ್ ಅಲ್ಲಿ ಆಚೆ ನೋಡ್ತಾ ಇರ್ತಾರಲ್ಲ, ರೋಡಲ್ಲಿ ಏನ್ ನಡೀತಾ ಇದೆ ಅಂತ, ಇದ್ರ ಹತ್ರ ಹಿಂಗೆ ನೋಡ್ತಾ ಇರ್ತೀನಿ ನಾನು. ಸೊ ಅಲ್ಲಿ ಯಾರ ಮುಖದಲ್ಲಿ ಏನೇನು ರಿಯಾಕ್ಷನ್ ಇರುತ್ತೆ, ಅವ್ರ ಮುಖದಲ್ಲಿ ಹೆಂಗ್ ರಿಯಾಕ್ಷನ್ ಇರುತ್ತೆ, ನನ್ನ ಮುಖದಲ್ಲಿ ಅದೇ ರಿಫ್ಲೆಕ್ಟ್ ಆಗುತ್ತೆ. ಟೆಲ್ ಮಿ ಒನ್ ಥಿಂಗ್, ಹೀರೋ ಪಕ್ಕ ನಡ್ಕೊಂಡು ಹೋಗ್ತಿದ್ರಿ ಸಿನಿಮಾ ಡೈರೆಕ್ಟ್ ಮಾಡಿದಾಗ, ಆ ಜಾಗದಲ್ಲಿ ನೀವು ನಿಂತಿದ್ರಿ, ನಿಮ್ಮ ಪಕ್ಕ ಜಯತೀರ್ಥ ಬರ್ತಿರ್ತಾರೆ, ಹೆಂಗ್ ಅನ್ಸುತ್ತೆ? ಚೆನ್ನಾಗಿತ್ತು. ನಾನು ಡೈರೆಕ್ಟರ್ ಅನ್ನೋದು ಸ್ವಿಚ್ ಆಫ್ ಮಾಡಿ ಸೈಡ್ಗೆ ಇಟ್ಬಿಟ್ಟು ಅವ್ರು ಏನು ಹೇಳ್ತಾರೆ ಅದನ್ನ ಕೇಳ್ಕೊಂಡು ಮಾಡ್ತಾ ಇದ್ದೆ. ಸೊ ಅವಾಗ ಕ್ಲಾಶಸ್ ಇಲ್ಲ ನಮ್ಮಲ್ಲಿ ಏನಂತಂದರೆ ಸಿನಿಮಾ ಯಾರೋ ಒಬ್ಬರಿಂದ ಆಗೋದೇ ಇಲ್ಲ, ಹೋಲ್ ಟೀಮ್ ಬೇಕೇ ಬೇಕು. ಈಚ್ ಅಂಡ್ ಜಯತೀರ್ಥ ಸರ್ ಹೇಳ್ದಂಗೆ ಒಬ್ಬ ಲಾಸ್ಟಲ್ಲಿರೋ ಅಸಿಸ್ಟೆಂಟ್ ಡೈರೆಕ್ಟರಿಂದ ಪ್ರೊಡ್ಯೂಸರ್ವರೆಗೂ ತೊಗೊಂಡ್ರೆ ಆ ಎಲ್ಲ ಆರ್ಕ್ ಏನಿದೆ, ಸೊ ಎಲ್ಲನೂ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಪ್ರತಿಯೊಬ್ಬರು ಎಫರ್ಟ್ ಬೇಕೇ ಬೇಕು. ಸೊ ಹಾಗಾಗಿ ನಾನು ಈ ಡೈರೆಕ್ಟರ್ ಅನ್ನೋದು ಸೈಡ್ಗೆ ಹಾಕಿದ್ರೆ ಮಾತ್ರ ನಾನು ಕ್ಯಾರೆಕ್ಟರ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಸಾಧ್ಯ. ಸೊ ಡೆಫಿನೆಟ್ಲಿ ಜಯತೀರ್ಥ ಸರ್ ಇಡೋ ಶಾರ್ಟೇ ಬೇರೆ ಆ್ಯಂಗಲ್ ಇರುತ್ತೆ, ನನ್ನ ತಲೆಯಲ್ಲಿ ಬರೋ ಶಾರ್ಟೇ ಬೇರೆ ಆ್ಯಂಗಲ್ ಇರುತ್ತೆ. ಅದು ನೀವು ಹೋಗಲು ಡೈರೆಕ್ಷನ್ ಮಾಡಕ್ಕೆ ಹೊರಟ್ರೆ ನಿಮ್ದು ಇನ್ನೊಂದು ಆ್ಯಂಗಲ್ ಇರುತ್ತೆ. ಎಲ್ಲರಿಗೂ ಡಿಫ್ರೆನ್ಸಸ್ ಆಗೇ ಆಗುತ್ತೆ. ಸ್ಮಾರ್ಟ್ ಆನ್ಸರ್ ಅದಂತೂ. ಸೊ ಓಕೆ, ಪ್ಲೀಸ್. ಸೊ ಹಾಗಾಗಿ ಅದನ್ನ ಸೈಡ್ಗೆ ಇಟ್ಟು ಹೆಚ್ಚು ದಿವಾಕರ್ನಾಗೋ ಇದನ್ನ ಇಟ್ಕೊಂಡು, ಆ್ಯಂಡ್ ನನ್ನ ಕ್ಯಾರೆಕ್ಟರ್ ತುಂಬ ತಲೆಹರಟೆ ಆಗಿರೋದ್ರಿಂದ ದಿವಾಕರ ಮೋರ್ ಆಫ್ ನನ್ನ ಥರದ್ದು ಒಬ್ಬ ಮನುಷ್ಯ ಪರ್ಸನಲಿ. ಇಬ್ರು ಎಷ್ಟು ವರ್ಷದಿಂದ ಫ್ರೆಂಡ್ಸ್ ಜಯತೀರ್ಥ ಮತ್ತೆ ನೀವು? ಈಗ ನಾವು ಫಸ್ಟ್ ಭೇಟಿ ಮಾಡಿದ್ದು ಹರಿಪ್ರಿಯ ಅವ್ರ ಡೇಟ್ ಮಾತಾಡೋದಕ್ಕೆ ರಿಕ್ಕಿ ಸೆಟ್ಗೆ ಬಂದಿದ್ರು. ಕ್ಯಾರೆಕ್ಟರ್ ಹೀಗೆ ಅಂತ ಅವ್ರಿಗೆ ಹೆಂಗ್ ಗೊತ್ತಾಯ್ತು ಮತ್ತೆ ಈ ಕ್ಯಾರೆಕ್ಟರ್ ಹಾಕಿದ್ರಲ್ಲ? ನಾನು ಸಿಕ್ಕಿ ಡಿಸ್ಕಷನ್ ಆಗ್ತಿದ್ದಂಗೆ ನಾನು ತಲೆ ಹಟ್ಟಿ ನೋಡಿದ್ರಲ್ಲ, ಇದು ಹಿಂಗೆ ಮಾಡಿದ್ರೆ ಸರಿ ಅಂತ ನಾನು ಇರೋ ಬರೋದೆಲ್ಲ ಕಾಲೇ ಹೇಳ್ಕೊಂಡು. ಹೌದಾ? ಶಿ ಇಸ್ ಅ ವೆರಿ ಗುಡ್ ಮಿಮಿಕ್ರಿ ಆರ್ಟಿಸ್ಟ್. ಇರೋರ್ನ ನಿಮ್ಮನ್ನು ಎಲ್ಲರನ್ನೂ ಇಮಿಟೇಟ್ ಮಾಡ್ತಾರೆ. ಎಲ್ಲರನ್ನೂ ಇಮಿಟೇಟ್ ಮಾಡ್ತಾರೆ. ಆ ತರ ಗುಣಗಳಿದಾವಲ್ಲ, ಆ ಚೇಷ್ಟೆಗಳಿದಾವಲ್ಲ, ಅದೇ ಇಟ್ಕೊಂಡು. ಆಮೇಲೆ ಸತ್ಯ ಹೇಳ್ತೀನಿ, ಇವರು ಆಕ್ಟ್ ಮಾಡಿದ್ದು ಲೂಸಿಯಾ ಅಂಡ್ ಉಳಿದವರು ಕಣ್ಣಂತಾನೆ ಆಕ್ಟ್ ಮಾಡಿದಾರಲ್ಲ, ಆ ಕ್ಯಾರೆಕ್ಟರ್ ನನ್ ಗಮನಿಸ್ಲೇ ಇಲ್ಲ. ಇದ್ ಮಾಡ್ಬೇಕಾದಾಗ ಏಯ್ ಪಾಪ ಡೈರೆಕ್ಟರ್ ಯಾಕ್ರೆ ನಾವ್ ಹಾಳು ಮಾಡ್ಬೇಕು, ಸುಮ್ಮನೆ ಒಳ್ಳೆ ಡೈರೆಕ್ಟರ್ ನಾವ್ ಯಾಕೆ ಅವ್ರನ್ನ ಹೀರೋ ಮಾಡಿ ಹಾಳು ಮಾಡ್ಬೇಕು ಅನ್ನೋ ಥರನೇ. ಆಕ್ಚುಲಿ ಏನಂತಂದ್ರೆ ವಿಷಯ ಇಷ್ಟೇ, ನಮ್ಮ ಪ್ರೊಡ್ಯೂಸರ್ ಸಂತೋಷ್ ಅವ್ರಿಗೆ ಇವ್ರು ಬಹಳ ಆತ್ಮೀಯರು, ಇವ್ರಿಗೆ ಅವ್ರ ಆತ್ಮೀಯರು. ಇವರು ಅವ್ರ ಜೊತೆಲೇ ಇದ್ದಂಗೆನೆ, ಅವರು ಇವ್ರ ಜೊತೆಲೇ ಇದ್ದಂಗೆನೆ. ಹಾಗೆ ಹಿಂಗಾಗಿ ಯಾಕೆ ಸಜೆಸ್ಟ್ ಮಾಡಿದ ಸಂತೋಷ ನನಗೆ ಇವ್ರ ಬಗ್ಗೆ. ಹೈ ಏನ್ ಹೇಳ್ತೀರಿ ನೀವು, ಅವ್ರು ಡೈರೆಕ್ಟರ್ ಅವರು ಅಂತ. ನಾನು ಇನ್ನೂ ಹುಡುಕ್ತಾ ಇದ್ದೀನಿ, ಯಾರನ್ನ ಇಟ್ಕೊಳ್ಳೋಣ, ಯಾವ ಮುಖ ಬೇಕು ಅಂತ. ನನ್ನ ಅಸಿಸ್ಟೆಂಟ್ ಕೋ ಡೈರೆಕ್ಟರ್, ಈ ಸಿನಿಮಾ ಡೈಲಾಗ್ ರೈಟರು, ಅವ್ರು ಬಂದು ನನಗೆ ಒಂದು ಇದು ತೋರಿಸಿದ್ರು, ಡಬ್ ಸ್ಮ್ಯಾಶ್ ಮಾಡಿದ್ರು ಇವರು. ಜಗ್ಗೇಶ್ನ ಚೆನ್ನಾಗಿ ಇಮಿಟೇಟ್ ಮಾಡಿದ್ರು. ಅಣ್ಣವ್ರು ಏನೇನೋ ಮಾಡೋರಲ್ಲಪ್ಪ ಇವ್ರು ಹಂಗಲ್ಲ. ನಮ್ಗೇನ್ ಅನ್ಸುತ್ತೆ ಹೇಳಿ, ರಿಕ್ಕಿ ತರ ಇದು ಉಳಿದವರು ಕಂಡಂತೇನೋ ಲೂಸಿಯಾ ತರ ಮಾಡ್ಕೊಂಡಿರ್ತೀವಿ. ಖಂಡಿತ ಅಲ್ವೇ ಅಲ್ಲ, ಅವ್ರು ಇದೇ ಬೇರೆ. ಮತ್ತೆ ನಾನು ಫಸ್ಟ್ ಕುತ್ಕೊಂಡು ಸಂತೋಷದ ಹಿಂಗೆ ಮಾತಾಡಿದಾಗ, ಸಾರ್ ಹೀಗೆ ಸಾರ್ ಹಾಗೆ ಟೈಮಿಂಗ್ ಇದೆ ರೀ ಮನುಷ್ಯಗೆ. ಅದು ಅಭಿನಯದಲ್ಲಿ ಒಂದು ಟೈಮಿಂಗ್ ಬೇಕು, ಒಂದು ಲವಲವಿಕೆ ಬೇಕು, ಮತ್ತು ಒಂದು ಎನರ್ಜಿ ಬೇಕು ಸರ್. ಆ ಎನರ್ಜಿ ಬೆಂಕಿ ತರ ಕಾಣುತ್ತೆ ಸ್ಕ್ರೀನ್ ಮೇಲೆ ಇವತ್ತು. ಒಳ್ಳೆ ಡಿಸಿಷನ್ ತಗೊಂಡೆ ನನಗೆ. ಹಲವಾರು ಕಲಾವಿದರಿಗೆ ಅನಿಸ್ತಿರುತ್ತೆ ಆ ಜಮಾನದಲ್ಲಿ ನಾವು ಇರ್ಬೇಕಲ್ಲ ಅಂತ. ಹರಿಪ್ರಿಯಾಗ್ ತುಂಬಾ ಕಾಡಿರ್ಬೋದು, ನನ್ನ ಪ್ರಕಾರ ಅದು ಈಡೇರಿಸ್ಕೊಂಡಿದ್ದಾರೆ ಅಂತ ಅನ್ಸುತ್ತಾ? 80s ಅಲ್ಲಿ ಆಕ್ಟ್ ಮಾಡ್ತೀರಿ, ಈ ಸಿನಿಮಾಗೂ ನನ್ನ ಥಾಟ್ ಯಾವಾಗ್ಲೂ ಚೆನ್ನಾಗಿ ಸಿಂಕ್ ಆಗ್ತಿದೆ, ನಾನು ಆ ಜಮಾನಕ್ಕೆ ಹೋಗ್ತಿದ್ದೀನಿ ಅಂತ ಫೀಲ್ ಮಾಡಿದ್ರಿ? ಖಂಡಿತ ಅನಿಸ್ತು, ಎವ್ರಿ ಡೇ ಅನಿಸ್ತಿತ್ತು. ಇನ್ಫ್ಯಾಕ್ಟ್ ಪ್ರಿಪ್ರೇಷನ್ ಟೈಮಲ್ಲೇ ಅನಿಸ್ತಿತ್ತು ನಮಗೆ. ಪ್ರಗತಿ ಅವರು, ಇವರ ವೈಫ್ ಡಿಸೈನ್ ಮಾಡಿದ್ದು ಕಾಸ್ಟ್ಯೂಮ್ಸ್. ಹೌದು. ಸೊ ಅವರೆಲ್ಲ ಫ್ಯಾಬ್ರಿಕ್ ಎಲ್ಲ ಸೋರ್ಸ್ ಮಾಡಿ ತಂದ್ಮೇಲೆ ಡಿಸೈನ್ ಮಾಡ್ಬೇಕಲ್ವಾ. ಸೊ ನನ್ನ ಬಾಡಿಗೆ ಸೂಟ್ ಆಗುವಂಥದ್ದು, ನಮ್ಮ ಸ್ಕ್ರಿಪ್ಟ್ಗೆ ಸೂಟ್ ಆಗುವಂಥದ್ದು. ಇಲ್ಲ, ಪಫ್ ಸ್ಲೀವ್ಸ್ ನಾವು ಆಲ್ರೆಡಿ ಇದರಲ್ಲಿ ಬುಲೆಟ್ ಬಸ್ ಅಲ್ಲಿ ಮಾಡಿದ್ವಿ. ಸೊ ಅದು ರಿಪೀಟ್ ಮಾಡಬಾರ್ದು ಅನ್ನೋದು ಇತ್ತು. ನಾನು ಬೆಲ್ ಬಾಟಮ್ ಪ್ಯಾಂಟ್ ಹಾಕ್ಲಾ ಅಂತ ನಾನು ಕೇಳಿದೆ. ಬೇಡ, ಎಲ್ಲ ಹುಡುಗರು ಬೆಲ್ ಬಾಟಮ್ ಪ್ಯಾಂಟ್ ಹಾಕ್ತಾ ಇದ್ದಾರೆ, ಬೇಡ ಅಂದ್ರು.
ನಾರ್ಮಲ್ ಸಲ್ವಾರ್ ಹಾಕ್ಬಿಟ್ರೆ ಅದು ರೊಟೀನ್ ಆಗ್ಬಿಡುತ್ತಲ್ವಾ, ರೆಟ್ರೋ ಲುಕ್ ಕೊಡ್ಬೇಕು, ಏನ್ ಮಾಡೋದು ಅಂತ ತುಂಬಾ ರೆಫರೆನ್ಸಸ್ ತೆಗ್ದಾಗ ಒಂದಷ್ಟು ನೋಡಿದೆ. ಆಮೇಲೆ ಬೆಲ್ ಸ್ಲೀವ್ಸ್ ಕಾಣಿಸ್ತು. ಸಿ ಇವನ್ ಟುಡೇ ಐ ಆಮ್ ವೇರಿಂಗ್ ಬೆಲ್ ಸ್ಲೀವ್ಸ್. ಸೊ ಆ ಬೆಲ್ ಸ್ಲೀವ್ಸ್ ರೆಫರೆನ್ಸ್ ಕಳಿಸಿದೆ, ಸರ್ ಬೆಲ್ ಸ್ಲೀವ್ಸ್ ಆದ್ರೂ ಹಾಕೊಳಕ್ ಬಿಡಿ ಸರ್, ನಾನು ರೆಟ್ರೋ ತರ ಕಾಣ್ತೀನಿ ಅಂತ. ಓಕೆ ಅಂದ್ರು. ಇಮಿಡಿಯೇಟ್ ಆಗಿ ಪ್ರಗತಿ ಅವ್ರಿಗೆ ಮೆಸೇಜ್ ಮಾಡಿದೆ, ಬೆಲ್ ಸ್ಲೀವ್ಸ್ ಮಾಡ್ತಾ ಇದೀವಿ ಅಂತ. ಶಿ ಸೆಡ್ ಎಸ್. ಬೆಲ್ ಸ್ಲೀವ್ಸ್ ಹಾಕಿ ಕಾಸ್ಟ್ಯೂಮ್ ಹಾಕಿ ನಾವು ಫೋಟೋ ಶೂಟ್ ಮಾಡಿದ್ದೆ ಮನೆಯಲ್ಲಿ. ಕಂಪ್ಲೀಟ್ ರೆಟ್ರೋ ಲುಕ್ ಕಾಣಿಸ್ತು. ರಿಕ್ಕಿಗೆ ಅಂತ ನಾನು ರಿಷಬ್ ಶೆಟ್ಟಿಗೆ ಹೋಗಿದ್ದೆ. ಅವತ್ತು ಬಹಳ ಇಂಪಾರ್ಟೆಂಟ್ ಸೀನ್ ಶೂಟ್, ಮನೆ ಬಿಡಿಸೋ ಅವತ್ತು ಪ್ರೆಸ್ ಮೀಟ್ ಎಲ್ಲ ನಡೀತಾ ಇದೆ, ಕೈಯಲ್ಲೆಲ್ಲ ತರ್ಚ್ಕೊಂಡು ಎಲ್ಲ ಇದ್ರು. ಹುಡುಗಿ ನಾನು ಹೀರೋಯಿನ್ ಬಿಡ್ಕೋಬೇಕಲ್ಲಪ್ಪ ಅನ್ಕೊಂಡು ಹೋದೆ ಬುಲೆಟ್ ಬಸ್. ಬಂದ ತಕ್ಷಣ ಬುಲೆಟ್ ಬಸ್ ಸೆಟ್ ನೀವು ಬಂದಿದ್ರಿ ಎಗೇನ್. ಅದು ಕೂಡ ಮನೆ ಸುಡೋ ಸೀನೆ ಸರ್. ಅವತ್ತು ನಮ್ಮನೆ ನಾನು ಸುಡ್ತಾ ಇದ್ದೆ ಅಲ್ಲಿ ಆ ಸೀನು. ಇದೆಲ್ಲ ಆಗಿ ಇನ್ನೊಂದಿಲ್ಲ, ಇದು ನಾನು ಡಬ್ಬಿಂಗ್ ಮಾಡ್ತಾ ಇದ್ದಾಗ ಪ್ರಸಾದಲ್ಲಿ ಇವ್ರು ಬಂದ್ರು. ಅಲ್ಲಿ ಬಂದ ತಕ್ಷಣ ಇಬ್ರು ಡೈರೆಕ್ಟರ್ ಇದೀರಿ, ಒಂದ್ ಸೆಲ್ಫಿ ತಗೋಣ ಅಂತ. ಈ ಕಡೆ ನಾನು, ಈ ಕಡೆ ರಿಷಬ್, ಹರಿಪ್ರಿಯ ಮಧ್ಯದಲ್ಲಿ ಅವ್ರು ಸೆಲ್ಫಿ ತಗೊಂಡ್ರು. ಅದೇನೋ ಆ ಫೋಟೋ ನಮ್ಮನ್ನ ಇಷ್ಟು ಜನ ತಕ್ಕಂತ ಮ್ಯಾಚ್ ಮಾಡಿದ್ವಿ. ಬೆಲ್ ಬಾಟಮ್ ಸೇರಿಸ್ಬಿಡ್ತು. ಆಲ್ಸೋ ರಿಕ್ಕಿ ಶೂಟಿಂಗ್ ಟೈಮಲ್ಲೂ ಅಷ್ಟೇ, ನಾವು ಕಾಶ್ಮೀರಲ್ಲಿ ಸಾಂಗ್ ಶೂಟ್ ಮಾಡುವಾಗ ರಕ್ಷಿತ್ ಟಚ್ ಅಪ್ ಮಾಡ್ಕೊತಿದ್ರು. ಲೊಕೇಶನ್ ತುಂಬಾ ಚೆನ್ನಾಗಿದೆ, ಗುರು ಬನ್ನಿ ನಾವು ಫೋಟೋ ತಗೊಳ್ಳೋಣ ಅಂತ ಸುಮ್ಮನೆ ಪೋಸ್ ಕೊಟ್ಟು ಹೀರೋಯಿನ್ ತರ ನಾವು ತಗೊಂಡಿದ್ವಿ. ಐ ನೆವರ್ ಇವನ್ ಥಾಟ್, ನಾನು ಅಂದ್ರೆ ಇಬ್ರು ಆಕ್ಟ್ ಮಾಡ್ತೀವಿ ಅಂತ ಹೌದು ಅನ್ಕೊಂಡಿದ್ವಿ, ಬಟ್ ಅವ್ರು ಹೀರೋ ಆಗಿ ನಾನು ಹೀರೋಯಿನ್ ಆಗಿ ಇಬ್ರು ಡ್ಯೂಯೆಟ್ ಆಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಯಾರಾದ್ರೂ ಚಾನ್ಸ್ ಸಿಕ್ಕಿದ್ರೆ ಹರಿಪ್ರಿಯ ಅವ್ರ ಜೊತೆ ಸೆಲ್ಫಿ ತಗೊಳ್ಳಿ. ಲಕ್ ಇದೆ. ಹರಿಪ್ರಿಯ ಅವ್ರ ಜೊತೆ ಒಂದು ಸೆಲ್ಫಿ. ದಕ್ಷಿಣ ಭಾರತದಲ್ಲಿ ಯಾವ್ದಾದ್ರು ಒಂದು ಸಿನಿಮಾ ಇಷ್ಟೊಂದು ಕ್ರಿಯೇಟಿವಿಟಿ ಮಾಡಿ ಪ್ರಮೋಷನ್ ಮಾಡಿದ್ದನ್ನು ಬಹುಶಃ ನೋಡ್ಲಿಕ್ಕೆ ನಾನಂತೂ ನೋಡಿಲ್ಲ ಸರ್. ಡೆಫಿನೆಟ್ಲಿ ಸರ್ ಹೇಳಿದಂಗೆ ದಯಣ್ಣಗೆ ಕ್ರೆಡಿಟ್ ಹೋಗ್ಲೇಬೇಕು. ಯಾಕಂದ್ರೆ ಅವ್ರ ಹತ್ರ ಅವ್ರು ಈ ಕತೆ ಬರ್ದು ನಾವುಗಳು ಪ್ರಿಪರೇಷನ್ ಅಲ್ಲಿ ಬಿಸಿ ಇದ್ವಲ್ವಾ, ಅವ್ರಿಗೆ ಗ್ಯಾಪ್ ಅಲ್ಲಿ ಟೈಮ್ ಇತ್ತು. ರೈಟರ್ ಸ್ಟೋರಿ ಎಲ್ಲ ವರ್ಕೌಟ್ ಬರೆಯೋ ಕೆಲಸಗಳು ಮುಗ್ದಿದೆ, ಮಿಕ್ಕಿದ ಪ್ರಿಪರೇಷನ್ ಒಂದ್ ಸೈಡ್ ಮಾಡ್ತಾ ಇದ್ರು. ಯಾವ ನೋಡಿದ್ರು ಈ ಅಪ್ಪ ಕಂಪ್ಯೂಟರ್ ಮುಂದೆ ಹೋಗೋದು ಏನಾದ್ರು ಮಾಡ್ತಿರೋರು. ನೀವು ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಒಂದ್ ದಿವಸ ನೋಡ್ತೀನಿ, ಅವರು ಹಳೆ ಪೋಸ್ಟರ್ಗಳು, ಕಾದಂಬರಿಗಳ ಕವರ್ ಪೇಜಸ್ ಇವೆಲ್ಲ ಕಲೆಕ್ಷನ್ ಇದೆ, 1000 ಇದೆ ಅವ್ರ ಹತ್ರ. ಇಡೀ ನಮ್ಮ ಸಿನಿಮಾಲಿ ಎಲ್ಲೆಲ್ಲ ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ಹಳೆ ಸಿನಿಮಾಗಳ ಪೋಸ್ಟರ್, ಆಮೇಲೆ ಕೆಲವೊಂದು ಅವರೇ ಕ್ರಿಯೇಟ್ ಮಾಡಿದ್ರು. ಲೈಕ್ ಒಂದು ಹುಚ್ಚ ಕುದ್ರೆ ಹೇಮ ಅಂತ ಒಂದು ಸಿನಿಮಾ, ಅದು ಎಲ್ಲಿದೆ ನೋಡಿದ ತಕ್ಷಣ ನಿಮ್ಗೆ ಒಂದ್ ಇರ್ಬೋದು ಆ ಟೈಮಲ್ಲಿ ಅಂತ ಅನ್ಸುತ್ತೆ. ಆ ಪೋಸ್ಟರ್ಗಳನ್ನ ಅವರೇ ಡಿಸೈನ್ ಮಾಡಿದ್ರು. ಹಲ್ಪುಡಿ ಆಡ್ ಒಂದು ಪ್ರಮೋಷನ್ಗೆ ಯಾವ್ದೋ ಒಂದು ಸೈಕಲ್ ಜೊತೆಗೆ ಆ ಕ್ಯಾರೆಕ್ಟರ್ಗೆ ಹರಿಪ್ರಿಯ ಅವ್ರನ್ನ ಮರ್ಜ್ ಮಾಡಿದ್ದಾರೆ. ಎಷ್ಟು ಸೋ ರಿಯಲ್ ಅಂತಂದ್ರೆ ಮೋಸ್ಟ್ಲಿ ಇವ್ರು ಆವಾಗೆಲ್ಲ ಆಡ್ ಅಲ್ಲಿ ಇದ್ರು ಅಂತ ಅನ್ನೋ ತರ ಫೀಲ್ ಕೊಡುತ್ತೆ. ನಂಗೆ ಬಹಳ ಖುಷಿ ಆಗಿದ್ದು ವ್ಯಾಲೆಂಟೈನ್ಸ್ ಡೇಗೆ ಇಬ್ಬರದು ಸೂಪರ್. ಅದೇ ಅನ್ಕೊಂಡೆ ಹೆಂಗ್ ಪ್ರಮೋಷನ್ ಹೋಗ್ತಿದೆ ಅಂತ. ಎಲ್ಲಿ ಹುಡುಕಿದ್ರಿ ಆ ವೆಹಿಕಲ್? ಅಜಯ್ ಅಂತ ಮೈಸೂರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಆಕ್ಚುಲಿ ಮೆನ್ಷನ್ ಮಾಡಿದ್ರೆ ತಪ್ಪೇ ಇಲ್ಲ ಅನ್ಸುತ್ತೆ. ನಾನು ಯಾವ ವೆಹಿಕಲ್ ಇದು ಎಲ್ತಂದ್ರು ಗುರು ಇದು ಅದು ಓಡುತ್ತಾ, ಅದು ಸ್ಟಾರ್ಟ್ ಆಗುತ್ತೆ. ಗೊತ್ತಿಲ್ಲ ನಂಗೆ, ಯಾಕಂದ್ರೆ ಹೋಗಿತಾರೆ ಯಾರು ಅಂತ. ಇಲ್ಲ ಅಂದ್ರೆ ತುಂಬಾ ಅಪ್ಪೆಲ್ಲ ಇದ್ರೆ ಆ ವೆಯ್ಟ್ ಅನ್ನು ಎಳೆಯಲ್ಲ. ಬಟ್ ತುಂಬಾ ಒಳ್ಳೆ ಗಾಡಿ ಅದು, ಸುವೇಗ ಅಂತ ಹಳೇದು 1940s 50s ಅಲ್ಲೋ ಇದ್ದಿದ್ ಗಾಡಿ ಅದು. ಹಲವಾರು ಸೀನ್ಗಳನ್ನ ಬೇರೆ ಬೇರೆ ಸಿನಿಮಾದಲ್ಲಿ ನಾವು ನೋಡಿದೀವಿ. ಅಂದ್ರೆ ಒಂದು ಹೆಣ್ಮಗಳು ಓಡಿಸ್ತಿರೋ ಆ ಸ್ಕೂಟರ್ ಹಿಂದೆ ಲೂನಾ ಅಥವಾ ಬೇರೆ ಹಿಂದೆ ಬೈಕಲ್ಲಿ ಬುಲೆಟ್ ಅಲ್ಲಿ ಬರೋದು, ಹಿಂದ್ಗಡೆ ಫಾಲೋ ಮಾಡೋದು, ಅದೆಲ್ಲ ಮುಂದಕ್ಕೆ ಬರ್ಬೇಕಾದ್ರೆ ಒಂದು ಕೊಂಕು ನೋಟ ಬೀರೋದು, ಆಮೇಲೆ ಎಲ್ಲೋ ಮಳೆ ಬರೋದು, ಇನ್ನೆಲ್ಲ ಮಳೆ ಬಂದಾಗ್ಲೇ ನೀವಿಬ್ರು ಎಲ್ಲ ತಗ್ಲಾಕೊಳ್ಳೋದು, ಈ ತರದೆಲ್ಲ ಸಿನಿಮಾಗಳನ್ನ ನೋಡಿದ್ದೀವಿ. ಆದ್ರೆ ಅದಕ್ಕೂ ಹೊಸತನ ಕೊಟ್ಟು ರೆಟ್ರೋ ಟಚ್ಗೆ ಹೆಂಗ್ ಸಾಧ್ಯ ಆಗುತ್ತೆ, ಮತ್ತೆ ಬೇರೆ ಆಯಾಮಕ್ಕೆ ತಗೊಳೋದು ಹೆಂಗ್ ಸಾಧ್ಯ ಆಗುತ್ತೆ? ಏನಿಲ್ಲ, ನಮ್ಮ ಸಿನಿಮಾಟೋಗ್ರಾಫರು ಮತ್ತು ಲೊಕೇಶನ್, ಆ ಲೊಕೇಶನ್ ಅವನನ್ನು ಎಷ್ಟು ಪ್ರೀತಿಸ್ದ ಅಂದ್ರೆ ಹೆಂಡತಿನ ಪ್ರೀತಿಸ್ದಂಗೆ ಪ್ರೀತಿಸ್ದ ಅವನು. ಅರವಿಂದ್ ಕಶ್ಯಪ್ ಅಂತ DOP. ಸೊ ಮುದ್ದಾಗಿ ಏನೇನ್ ಕಾಣಿಸ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಬಿಕಾಸ್ ಆಫ್ ಅರವಿಂದ್ ಕಶ್ಯಪ್. ಹ್ಯಾಟ್ಸ್ ಆಫ್ ಅರವಿಂದ್. ಅಫ್ಕೋರ್ಸ್ ನೀವು ಸ್ಟುಡಿಯೋಲಿ ಇಲ್ಲ ನನ್ನ ಜೊತೆ, ಬಟ್ ಸ್ಟಿಲ್ ಅಫ್ಕೋರ್ಸ್ ಪ್ರೊಡ್ಯೂಸರ್ ಕೂಡ ಫ್ರೇಮಲ್ಲಿ ಇಲ್ಲ ನಮ್ಮ ಜೊತೆ. ಸಂತೋಷ್, ವಂಡರ್ಫುಲ್. ಮೊದಲನೇ ಸಿನಿಮಾದಾಗಲೇ ಈ ಟೇಸ್ಟ್ ಇದೆ ಅಂದ್ರೆ ನೀವು ಇನ್ನೂ ತುಂಬಾ ಸಿನಿಮಾ ಮಾಡಬೇಕು ಸಂತೋಷ್. ನಮ್ಮ ಪ್ರಕಾರ ಈ ಕ್ಷಣಕ್ಕೆ ನಾ ಹೇಳೋಕ್ ಬಯಸ್ತಿದ್ದೀನಿ ಅದನ್ನ. ಟೆಲ್ ಅಸ್, ಯಾರು ಕನೆಕ್ಟ್ ಮಾಡ್ಕೋಬಹುದು ಕುಸುಮಂಗೆ? ಎಲ್ಲರೂ. I mean, ಸಿನಿಮಾ if I can talk about my characterization, ಯಾರೋ ಹೆಣ್ಮಗಳು ನೋಡ್ತೀರಿ ನಂಗೂ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತಾ? ಏನ್ ಕನೆಕ್ಟ್ ಮಾಡ್ಕೊ? ಕಳ್ಬಟ್ಟಿ ಮಾರೋರೆಲ್ಲ ಅಥವಾ ಕಳ್ಬಟ್ಟಿ ಕುಡಿಯೋರೆಲ್ಲ. ಅಂದ್ರೆ ನಿಮ್ಗೆ ಕುಸುಮನ ಆಕ್ಷನ್ಸ್, ಮಂಜುಳಾ ಅವ್ರದ್ದು ಆಕ್ಷನ್ಸ್ ಅಂದ್ರೆ ಅಷ್ಟೇ ಮಾಸ್ ರೆಬಲ್. ಸೊ ಲುಕ್ ಲಕ್ಷ್ಮಿ ಅವರದ್ದು. ಸೊ ಇವರು ಕೆಲವು ಕಡೆಗೆ ಆ ರೆಟ್ರೋ ಫೀಲ್ ತರ ಪರ್ಫಾರ್ಮ್ ಮಾಡಕ್ ಟ್ರೈ ಮಾಡಿದಾರಲ್ವಾ, ಆ ಪರ್ಫಾರ್ಮೆನ್ಸಸ್ ಎಲ್ಲ ನಿಮ್ಗೆ ಇವರು ನಮ್ಮ ಶರಪಂಜರ ಕಲ್ಪನಾ ಅವರು
ಸೊ ಹಾಗೆ ಅದೇ ವಯ್ಯಾರ, ಅದೇ ಬಿನ್ನಾಣ, ನಾವು ಅದಕ್ಕೆಲ್ಲ ಒಂದು ಮ್ಯೂಸಿಕ್ ಬೇರೆ ಹಾಕ್ತೀವಿ, ಪಯ 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 ಅಂತ ನಡ್ಕೊಂಡು ಬರ್ತಾರೆ ಅಂತ. ಸೊ ಹಂಗೆ ಹೇಳ್ಬೋದು ನೋಡಿ. ಅಜನೀಶ್, ಅಜ್ಜು ಡಿಡ್ ಅ ವಂಡರ್ಫುಲ್ ಜಾಬ್. ಅಮೇಸಿಂಗ್. ನಾನು ಹಾಡು ಬಂದಾಗ ಬೆಲಿವಿಟಾರ ನಾನು ಎಲ್ಲರಿಗೂ ಫೋನ್ ಮಾಡ್ಬಿಟ್ಟೆ, ಏನ್ ಹಾಡು ಮಾಡಿದಿರಿ ಯಪ್ಪ ಹಾಡು. ಅಂಡ್ ಅದು ಭೂಷಣ್ ಮಾಸ್ಟ್ರು ನಮ್ಗೆ ಕೊರಿಯೋಗ್ರಾಫ್ ಮಾಡಿದ್ದು. ಸೊ ಅದು ಕೂಡ ಅಷ್ಟೇ, ಅಂದ್ರೆ ಟಿಪಿಕಲ್ ಸಾಂಗ್ ತರ ನಮ್ಗೇನು ಅಲ್ಲೇನೋ ಒಂದಷ್ಟು ಡ್ಯಾನ್ಸೋ ಆ ತರ ಇರ್ಲಿಲ್ಲ, ಮಾಂಟೇಜ್ ತರನೇ ಹೋಗ್ಬೇಕಿತ್ತು, ಕತೆ ಕಂಟಿನ್ಯೂ ಆಗ್ಬೇಕಾಗಿತ್ತು, ಅವರಿಬ್ಬರ ಜರ್ನಿ ಮುಂದೆ ಹೋಗ್ಬೇಕಾಗಿತ್ತು, ಅಂಡ್ ಹಳೆ ಫೀಲು ಕೊಡ್ಬೇಕು ಒಂದ್ಸಲ, ಅಷ್ಟೇ ಎಂಟರ್ಟೈನಿಂಗ್ ಆಗು ಮಜಮಾಜವಾಗೂ ಇರಬೇಕು. ಸೊ ತುಂಬಾ ಜನ ಡಿಸ್ಕಸ್ ಮಾಡಿದ್ವಿ, ಅಂದ್ರೆ ಸಾಂಗ್ ಡಿಸ್ಕಷನ್ ಹೆಂಗೆ ಅಂತಂದ್ರೆ ಎಲ್ಲ ಡೈರೆಕ್ಟ್ರು, ಅಸೋಸಿಯೇಟ್ ಡೈರೆಕ್ಟ್ರು, ಪ್ರೊಡ್ಯೂಸರ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ನನ್ನನ್ನು ಕರೆಸ್ಬಿಡೋರು, ಎಲ್ಲ ಸೇರಿ ಕ್ಯಾಮ್ರಾಮ್ಯಾನ್, ಅಷ್ಟು ಜನ ಸೇರಿ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇದೀವಿ ನಾವು. ಡಾನ್ಸ್ ಅಂದ್ರೆ ರೆಟ್ರೋ ಸ್ಟೈಲ್ ಅಲ್ಲಿ ಡಾನ್ಸ್ ಇದೆ, ಅದು ಹಳೆ ಕಾಲದ ಡಾನ್ಸ್. ಸ್ವಲ್ಪ ಡ್ರಿಲ್ ತರ ನಾವು ಶಂಕರ್ನಾಗ್ ಮಂಜುಳಾದು ಒಂದೇ ಒಂದು ಆಸೆ ಯು ಸೀತಾರಾಮ ಸಿನಿಮಾದಲ್ಲಿ ನೋಡ್ತಿದ್ವಲ್ಲ, ಹಂಗದು ಆ ತರದ ಆಯಾಮಗಳೆಲ್ಲ ಒಂದೊಂದು ಫ್ರೇಮ್ ಅಲ್ಲಿ ಬಂದು ಹೋಗ್ತಿರುತ್ತೆ. ನಿಮ್ ಬಟ್ಟೆ ರೌಂಡ್ 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 ರೌಂಡ್ಗೆ ಡಾಟ್ಸ್ ಎಲ್ಲ ಅದೆಲ್ಲವನ್ನು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದಿರಿ. ಈ ಸಿನಿಮಾ ಬಹುಶಃ ನೋಡೋರ್ಗೆ ಇದು ರೆಟ್ರೋ ಸಿನಿಮಾ, ಆದ್ರೆ ಕಥೆಯ ಪ್ರಸ್ತುತತೆ ಇವತ್ತಿದೆಯಾ ಅಂತ ನಾನು ಕೇಳ್ತಿದ್ದೀನಿ, ಸಿನಿಮಾ ನೋಡಿದ್ರೆ ಕೇಳ್ತಿದ್ದೀನಿ ಶಬ್ನ. ಇಲ್ಲ, ಖಂಡಿತವಾಗ್ಲು. ಅಂದ್ರೆ ನಾನು ಎಲ್ಲ ಕಡೆಗೆ ಅದನ್ನೇ ಹೇಳಿರೋದು, ನಿಮ್ಗೆ ಇದು ಹೇಗಿರುತ್ತೆ ಅಂತಂದ್ರೆ, ಒಂದು 80ರ ದಶಕದ ಒಂದು ಪತ್ತೇದಾರಿ ಕಾದಂಬರಿ ಓದಿದ್ರೆ ಅದು ದೇಸಿ, ಲೈಕ್ ಈ ನಮ್ಮ ಇಲ್ಲಿಯ ಸಾಹಿತಿಗಳು ಬರೆಯುವಂತ ಪತ್ತೇದಾರಿ ಕಾದಂಬರಿಗಳೇನಿತ್ತು ಅಂತ ಒಂದು ಪತ್ತೇದಾರಿ ಕಾದಂಬರಿಯನ್ನ ಇವತ್ತಿನ ಟೆಕ್ನಿಕಾಲಿಟೀಸ್ ಇಟ್ಕೊಂಡು, ಇವತ್ತಿನ ಸಿನಿಮ್ಯಾಟಿಕ್ ಫೀಲ್ ನ ಕೊಟ್ಕೊಂಡು ಒಂದು ಫ್ರೇಮ್ ಒಳಗಡೆ ತಂದಿರೋ ಒಂದು ಸಿನಿಮಾ ಇದು. ಜಯಣ್ಣ, ಪತ್ತೇದಾರಿ ಅಂದ ತಕ್ಷಣ ಸೀರಿಯಸ್ ಮ್ಯಾಟರ್, ಅದು ಹಾಸ್ಯ ಲೇಪನ ಹೆಂಗ್ ಕೊಟ್ರಿ? ಅದು ಹಾಗೆ ಬಂತು. ಏನಾಗುತ್ತೆ, ಒಂದು ವಿಚಾರವನ್ನು ಹೇಳ್ತಾ ಹೇಳ್ತಾ ಲಾಜಿಕಲ್ ಆಗಿ ನೋಡಕ್ ಶುರು ಮಾಡ್ಬಿಡ್ತಾರೆ ಆಡಿಯನ್ಸ್. ಆ ಲಾಜಿಕ್ ಅನ್ನ ಮರೆಸಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಹೋಗ್ಬೇಕು ಅಂತ ಅನಿಸ್ತು. ಆಗ ಏನಾಗುತ್ತೆ, ಎಲ್ಲರೂ ನನಗೆ ಇವಾಗ ಬರ್ತಾರ ರೆಸ್ಪಾನ್ಸ್ ಹೇಗೆ ಅಂತಂದ್ರೆ, ಗುರು ಫಸ್ಟ್ ಹಾಫ್ ಫುಲ್ಲು ನಗಿಸ್ಬಿಟ್ಟು ಸೆಕೆಂಡ್ ಹಾಫ್ ತುದಿಲ್ ಕೂರಿಸ್ತೀರಾ ಅಂತ ಕ್ಯೂರಿಯಸ್ ಕೂತ್ಕೋತಾರೆ. ಬಟ್ ಹಂಗಂದ್ಬಿಟ್ಟು ಕ್ಲೈಮ್ಯಾಕ್ಸ್ ಅಗೇನ್ ನಗ್ಬಿಟ್ಟೆ ಆಚೆ ಹೋಗ್ತಾರೆ. ಮಧ್ಯದಲ್ಲಿ ಇವ್ರ ಸೀನ್ಗಳೆಲ್ಲ ಇದಾವೆ, ಅಗೇನ್ ಸೆಕೆಂಡ್ ಹಾಫ್ ಅಲ್ಲೂ ಕೂಡ ಇವ್ರು ಬಿಟ್ಟಿಲ್ಲ, ಅಲ್ಲಲ್ಲ ನಗಿಸ್ಕೊಂಡು ಹಂಗೆ ಇದು ಮಾಡ್ತಾ ಹೋಗ್ತೀವಿ. ಸೊ ಎಂಟೈರ್ ಇದು ಟ್ರೀಟ್ಮೆಂಟ್ ಸ್ವಲ್ಪ ಬೇರೆ ತರ ಸ್ಕ್ರೀನ್ ಪ್ಲೇ ಟ್ರೈ ಮಾಡಿದೀವಿ. ಸೊ ಹಾಗಾಗಿ ಇದು ಹೊಸ ಜಾನರ್ ತರ ಕಾಣಿಸ್ತಿರ್ಬೇಕು ಪ್ರೇಕ್ಷಕರಿಗೆ, ಅಷ್ಟು ರೆಸ್ಪಾನ್ಸ್ ಕೊಡ್ತಾ ಇರೋದು. ಈಗ ಇದು ಆಧುನಿಕತೆಗೆ ಇವತ್ತಿನ ಆಡಿಯನ್ಸ್ಗೆ ಅದು ಹೆಂಗೆ ಅಂತ ಹೇಳಿದ್ರಲ್ಲ, ಹಂಗ ಇವ್ರಿಗೆ ತಟ್ಟದೆ ಹೋಗಿದ್ದಿದ್ರೆ ಅವತ್ತಿನ ಕಾಲದ ಕಥೆ ನೋಡ್ತಿರೋದು ಇವತ್ತಿನ ಕಾಲದವರು ಈ ಹೌಸ್ಫುಲ್ಗಳಾಗ್ತಿರ್ಲಿಲ್ಲ. ನನಗೆ ಇಬ್ರು ಹೆಂಗ್ ಹುಡುಗರು ಸರ್, ನೆನ್ನೆ DRC ಹೋಗಿದ್ದು, ಮೈಸೂರು DRCಗೆ, ಆಚೆ ಬಂದು ಬಿಡ್ತಾ ಇಲ್ಲ ಅವರು, ಸರ್ ವಿ ಶುಡ್ ಲರ್ನ್ ಫಿಲ್ಮ್, ವಿ ಶುಡ್ ಲರ್ನ್. ಆಮೇಲೆ ಇದು ಲಾಜಿಕ್ ಸಿನಿಮಾ, ತುಂಬಾ ಲಾಜಿಕಲ್, ಯಾವುದೇ ಫ್ಯಾಂಟಸಿ ಇಲ್ಲ, ಲಾಸ್ಟ್ ದೇವ ಬರಲ್ಲ ಇದಕ್ಕೆ, ಪಕ್ಕ ಥ್ರಿಲ್ಲರು ಕಾಣುತ್ತೆ. ಏನು ಇಂಟರ್ವೆಲ್ ಪಾಯಿಂಟ್ ಒಂದು ಟಾಪ್ ಅಲ್ಲಿ ಕೂತ್ಕೊಳ್ತಾರೆ, ಇಂಟರ್ವೆಲ್ ಅಲ್ಲೇ ರಿಲ್ಯಾಕ್ಸ್ ಮಾಡ್ತಾರಲ್ಲ ಯೂಶಲಿ, ಬಟ್ ಇಲ್ಲಿ ರಿಲ್ಯಾಕ್ಸ್ ಆಗಲ್ಲ. ಯಾರಿರ್ಬೋದು, ಏನಿರ್ಬೋದು, ಯಾಕೆ ಆಗಿರ್ಬೋದು ಅಂತ ದೆಲ್ ಬಿ ವೆರಿ ಕ್ಯೂರಿಯಸ್. ನಾವು ಥಿಯೇಟರ್ ವಿಸಿಟ್ಸ್ ಗೆ ಹೋದಾಗ್ಲೂ ಅಷ್ಟೇ, ಯೂಶಲಿ ಇಂಟರ್ವೆಲ್ ಬ್ಲಾಕ್ ಬಂದಾಗ ಪಾಪ್ಕಾರ್ನ್ ತಗೊಳಕ್ ಆಚೆ ಹೋದವರು ವಾಪಸ್ ಬರೋ ಅಷ್ಟೊತ್ತಿಗೆ ಒಂದ್ ಸೀನ್ ಮುಗ್ದೋಗಿರುತ್ತಲ್ಲಿ. ಇಲ್ಲಿ ಹೆಂಗಿತ್ತು ಅಂದ್ರೆ, ಯಾವ ಟೈಮಿಂಗ್ಸ್ ಅಲ್ಲಿ ನಿಲ್ಸಿದ್ರು ಅಂದ್ರೆ, ಆಚೆ ಹೋಗ್ಲೋ ಬೇಡ, ಅಟ್ಲೀಸ್ಟ್ ರೆಸ್ಟ್ ರೂಮ್ ಹೋಗಿ ಬರ್ಲಾ ಬೇಡ ಅನ್ನೋ ಕ್ವಶನ್ ಮಾರ್ಕ್ ಅಲ್ಲೇ ಇದ್ರು ಎಲ್ಲರೂ. ಹಿಂಗೆ ಮುಗಿದ್ಬಿಡ್ಲಿ ಇರೋ ಬಂದ್ ಶುರು ಆಗ್ಬಿಟ್ರೆ ಕಷ್ಟ ಇರೋ. ನಾವು ಥಿಯೇಟರ್ ವಿಸಿಟ್ ಗೆ ಹೋದಾಗ, ಇಂಟರ್ವೆಲ್ ಅಲ್ಲಿ ಹೋದಾಗ ದೇ ವರ್ ಗೆಸ್ಸಿಂಗ್ ಇನ್ ಫ್ಯಾಕ್ಟ್, ಇವ್ರು ಇರ್ಬೋದಾ ಅವ್ರು ಇರ್ಬೋದಾ ಅಂತ ಅವರೆಲ್ಲ ಅವ್ರವರೇ ಡಿಸ್ಕಸ್ ಮಾಡ್ಕೋತಾ ಇದ್ದಾರೆ. ಕೆಲವರಿಗೆ ಯಾರು ಕಳ್ಳ ನಾನು ನಿನ್ನೆ ಅದಕ್ಕೆ DRC ಹೇಳಬಿಟ್ಟೆ, ಇವರೇ ಕಳ್ಳ, ಡೈರೆಕ್ಟರ್ ಕಳ್ಳ. ನನ್ನ ಪ್ರಕಾರ ಇಡೀ ಸಿನಿಮಾ ತಂಡದವ್ರು ಎಲ್ರು ಕಳ್ರೆ, ಪ್ರೊಡ್ಯೂಸರ್ ಇಲ್ಲ, ಅವ್ರು ಎಲ್ರು ಕದ್ದಿರೋದು ನಮ್ಮ ಹೃದಯವನ್ನ. ಹಾಗಾಗಿನೇ ಅವ್ರಿಗೆ ಕಳ್ರು ಅಂತ ಕೊಡಕ್ ನಾ ಈ ಕ್ಷಣಕ್ಕೆ ಬಯಸ್ತೇನೆ ನಾನು, ಬಿಕಾಸ್ ಆ ಸಿನಿಮಾ ಇಷ್ಟ ಆಗಿದೆ, ನೋಡಕ್ ಶುರು ಮಾಡ್ತಿದ್ವಿ ನಾವು. ನಾನು ಕೇಳ್ಪಡ್ತಾ ಇದ್ದೆ, ಸುಮ್ಮನೆ ಬಂದು ಕೇಳ್ತಿದ್ದೆ ಜಯಣ್ಣ, ಕಲೆಕ್ಷನ್ ಹೆಂಗಿದೆ, ಸಂತೋಷ್ ಹ್ಯಾಪಿನಾ ಅಂತ. ಸಂತೋಷವಾಗಿದ್ದಾರೆ, ಬಿಕಾಸ್ ಕಲೆಕ್ಷನ್ ತುಂಬಾ ಚೆನ್ನಾಗಿ ಮೂವ್ ಆಗಿದೆ. ನೆನ್ನೆ ಸಂಜೆ ತನಕ ನಾನೆಲ್ಲ ಹೌಸ್ಫುಲ್ ನೋಡ್ತಿದ್ದೆ ಎಲ್ಲ ಥಿಯೇಟರ್ಗಳಲ್ಲೂ ಅಂತ. ಇಟ್ ವಾಸ್ ವಂಡರ್ಫುಲ್ ಆಗಿದೆ. ಸೊ ಉಳ್ಕೊಂಡ್ರೆ ನಾನು ಹೇಳಿದ ಕರೆಕ್ಟು, ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ನಾವ್ ಹೇಳದ್ ಮೇಲೆ ಅದು ಜಸ್ಟಿಫಿಕೇಶನ್. ಇವಾಗ ನಾನು ಫಸ್ಟ್ ಪ್ರಮೋಷನ್ ಇಲ್ಲ, ಐ ಸಪೋರ್ಟ್ ಹಿಮ್, ಬಿಕಾಸ್ ಇಲ್ಲಿ ಬೆಂಗಳೂರಲ್ಲಿ, ಮೈಸೂರಲ್ಲಿ ಅಷ್ಟೇ ಅಲ್ಲ, ಹೈದರಾಬಾದ್ ಇಂದ, ಚೆನ್ನೈಯಿಂದ ಎಲ್ಲ ಕಾಲ್ಸ್ ಬರ್ತಾ ಇದೆ, ಅಲ್ಲೂ ಹೌಸ್ಫುಲ್ ಶೋಸ್ ಓಡ್ತಾ ಇದೆ. ನಾನು ಯಾರೋ ವಿಡಿಯೋ ಮಾಡಿ ನೋಡಿದ್ದೆ ಹೈದರಾಬಾದ್, ಕರೆಕ್ಟ್ ರಿಮೆಂಬರ್, ಯಾರೋ ಹೈದರಾಬಾದ್ ಅಲ್ಲಿ ಈ ತರ ಹೌಸ್ಫುಲ್ ಆಗಿದೆ ವಿಡಿಯೋ ನೋಡಿದೆ ನಾನು ಆಕ್ಚುಲಿ. ಇಲ್ಲ, ಅಂಡ್ ನಾನು ಅವ್ರಿಗೆ ಸಪೋರ್ಟ್ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ಫ್ರೈಡೆ ನಮ್ ಸಿನಿಮಾ ರಿಲೀಸ್ ಆಗೋ ಟೈಮ್ ಕರೆಕ್ಟ್ ಆಗಿ ಬಾಂಬ್ ಬ್ಲಾಸ್ಟ್ ಎಲ್ಲ ಆಗಿ ತುಂಬಾ ದೊಡ್ಡ ಇಶ್ಯೂಸ್ ನಡೀತಾ ಇತ್ತು, ಯೋಧರು ತೀರೋಗಿದ್ದು ಇವೆಲ್ಲ ನಡೀತಾ ಇತ್ತು. ಎಲ್ಲರಿಗಿಂತ ದೊಡ್ಡ ಅಲ್ಲ, ಸ್ಪೆಷಲಿ ಮೀಡಿಯಾದವರು ಕಂಟಿನ್ಯೂಸ್ ಅದನ್ನ ಅಪ್ಡೇಟ್ ಮಾಡ್ತಾನೆ ಇದ್ರು. ಅಂಡ್ ಇವತ್ತು ಕಂಟಿನ್ಯೂಸ್ ಹೌಸ್ಫುಲ್ ನಡೀತಾ ಇದೆ. ಒಂದು ಐ ಅಪ್ರಿಶಿಯೇಟ್
ಅದನ್ನು ಕೂಡ ಪರಿಗಣನೆ ತೆಗೆದುಕೊಂಡು ನೀವು ಹೋಗಿ ಒಂದು ಟೀಮ್ ಸಪೋರ್ಟ್ ಮಾಡಿ ಬಂದ್ರಿ ಕೂಡ ನೀವು ಆ ಮಂಡ್ಯದ ವೀರ ಯೋಧನಿಗೆ ಎವ್ರಿ ಶೋಗ್ ನಾವೆಲ್ಲೆಲ್ಲಿ ವಿಸಿಟ್ ಕೊಟ್ಟಿದೀವಿ ಅಲ್ಲೆಲ್ಲ ಆಡಿಯನ್ಸ್ಗೆ ನಾವು ರಿಕ್ವೆಸ್ಟ್ ಮಾಡಿ 2 ಮಿನಿಟ್ಸ್ ಅವ್ರಿಗೆ ಮೌನಾಚರಣೆ ಮಾಡಿಸಿ ಎಲ್ಲ ಕಡೆ ಮಾಡಿದ್ವಿ. ತುಂಬಾ ಕೋಆಪರೇಟ್ ಮಾಡಿದ್ದಾರೆ ಥಿಯೇಟರ್ ಓನರ್ಸ್ ಮತ್ತು ಆಡಿಯನ್ಸ್ ಎಲ್ಲರೂ. ಬೇರೆ ಹೌಸ್ಫುಲ್. ಅಲ್ಲ ನಿಮ್ಗೆ ಮೈಸೂರು ಅಂತ ಹೆಂಗೆ ಸಿನಿಮಾ ಕ್ರೌಡ್ ಇರ್ತಾರೆ ಗೊತ್ತು ನಿಮ್ಗೆ, ಮಂಡ್ಯ ಮೈಸೂರು ಕಡೆ ಅವರು ಅಂತ ಮೈಸೂರು ಲಿಡೋ ಥಿಯೇಟರ್ಗೆ ಹೋಗಿದ್ದೀವಿ ನಿನ್ನೆ, ಹೌಸ್ಫುಲ್. ಜಸ್ಟ್ ರಿಕ್ವೆಸ್ಟ್ ಮಾಡ್ಕೊ 1 ನಿಮಿಷ ನಮ್ಮ ಮಾತು ಕೇಳಿ ದಯವಿಟ್ಟು 1 ನಿಮಿಷಗಳ ಕಾಲ ಮೌನಾಚರಣೆ ಮಾಡಿ ಅಂತ ಒಂದು ಫೋನ್ ಕೂಡ ಆಚೆ ತೆಗ್ದಿಲ್ಲ ಸರ್. ಬೆಲ್ ಬಟನ್ ವಾಪಸ್ ಬರುತ್ತೆ ಅನ್ಸುತ್ತೆ ರಿಷಬ್? ಖಂಡಿತ ಬರುತ್ತೆ, ಖಂಡಿತ ಬರುತ್ತೆ. ನಾವೇ ನಾನು ಅದೇ ಒಂದು ಫಸ್ಟ್ ಸಿನಿಮಾ ನನ್ನ ಹೀರೋ ಮಾಡ್ಬಿಟ್ರು ಇವರು, ನಮ್ಮ ನಿರ್ಮಾಪಕರೆಲ್ಲ ಸೇರ್ಕೊಂಡು. ಸೊ ಅದಕ್ಕೆ ಅಷ್ಟು ಕಾಸ್ಟ್ಯೂಮ್ಸ್ ತರಿಸ್ಬಿಟ್ಟು ನಾನು ಆಫೀಸ್ ಆ ಸ್ಟೈಲ್ ವಾಪಸ್ ಬರುತ್ತೆ ಅನ್ಸುತ್ತೆ ಇದು. ಹುಡುಗಿರಿಗೆ ಬಂದಾಗಿದೆ ಆಲ್ರೆಡಿ. ಹೌದು, ಈ ತರ ಹಾಕದ್ ನೋಡಿದೀನಿ ನಾನು ಆಕ್ಚುಲಿ. ಆಲ್ರೆಡಿ ಬಂದಿದೆ. ಹುಡುಗರಿಗೆ ಇನ್ನೇನ್ ಬರುತ್ತೆ ನಮ್ಮ ಸಿನಿಮಾ ಆದ್ಮೇಲೆ. ಇಲ್ಲೊಂದು ನೀವು ಹಾಕೊಂಡಿದ್ರಲ್ಲ ಅದೊಂದು ಏನು ಟೈ ತರ ಏನೋ ನಾಟ್ ತರ ಏನೋ ಇತ್ತು, ಕಾಲರಾ ಸ್ಕಾರ್ಫ್ ತರ. ಹೌದು. ಇವೆಲ್ಲ ಚೆನ್ನಾಗಿರುತ್ತೆ ಯಾವಾಗ್ಲೂ. ಯಾವಾಗ್ಲೂ ಅದನ್ನ ಫೀಲ್ ಮಾಡ್ತೀವಿ ನಾವು. ಪಾರ್ಲಲ್ ಪ್ಯಾಂಟ್ಸ್ ಆಗಿರ್ಬೋದು, ವೆಲ್ ಬಾಟಮ್ ಪ್ಯಾಂಟ್ಸ್ ಎಲ್ಲ ಈಗಲೂ ಇದೆ ನಮ್ಗೆ ಹುಡುಗಿರಿಗೆ. ನೀವಷ್ಟೇ ತರ್ಬೇಕಿನ್ನ. ನಾನೆಲ್ಲ ಇದೆಯಲ್ಲ ಅದನ್ನ ಹಾಕೊಂಡು ಓಡಾಡ್ತಾರೆ. ವಾಪಸ್ ಬರುತ್ತೆ. ವಂಡರ್ಫುಲ್ ಹ್ಯಾವಿಂಗ್ ಯು. ನನ್ನ ಶೋ ಇಷ್ಟು ಬೇಗ ಮುಗಿದೋಯ್ತು ಅಂತ ಯೋಚನೆ ಮಾಡ್ತಿದ್ದೀನಿ. ಸಿನಿಮಾ ನೋಡಿದ್ಮೇಲೆ 50th ಡೇ ಕೂತಿಂಗೆ ಮಾತಾಡ್ಬೇಕು. ಖಂಡಿತ. ಆ ದಿನ ನಾನು ನೀವಿರೋ ಜಾಗಕ್ಕೆ ಬರ್ತೀನಿ. ಹರಿಪ್ರಿಯಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವಿಶ್ ಯು ಆಲ್ ಗುಡ್ ಸಕ್ಸಸ್. ಥ್ಯಾಂಕ್ ಯು ಸೊ ಮಚ್. ಒಂದೇ ಸಲ್ಲಿಸ್ತಾ ಇದೀವಿ. ಥ್ಯಾಂಕ್ ಯು ಸೊ ಮಚ್. ವೇ ಟು ಗೋ ನೆಕ್ಸ್ಟ್ ಲೆವೆಲ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಅಂಡ್ ನಮ್ಮ ಪಬ್ಲಿಕ್ ಟಿವಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಎವ್ರಿ ಟೈಮ್ ನನ್ನ ಪ್ರತಿ ಸಿನಿಮಾ ಪ್ರಮೋಟ್ ಮಾಡಿಕೊಟ್ಟಿದ್ದೀರಾ. ಸೊ ಅಂಡ್ ಬೆಲ್ ಬಾಟಮ್ ಕೂಡ ಪ್ರಮೋಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೊ ಮಚ್. ವಿಶ್ ಯು ಆಲ್ ಗುಡ್ ಸಕ್ಸಸ್. ಒಳ್ಳೇದಾಗ್ಲಿ. ಈ ಮೂಲಕ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾವು ಹಾರೈಸ್ತಾ ಎಲ್ಲ ಕನ್ನಡಿಗರ ಪರವಾಗಿ ಇನ್ ಸಿನಿಮಾ ನೋಡಿ ಮತ್ತೆ ನಿಮ್ ಜೊತೆ ಮಾತಾಡ್ತೀವಿ ನಾವು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಫಿಲ್ಮ್ ಟೈಮ್ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.